ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಗಿಲ್ಲಿಗೆ ತಿನ್ನೋದು ಅಂದ್ರೆ ತುಂಬಾ ಇಷ್ಟ. ಅದರಲ್ಲೂ ಮಟನ್ ಅಂದ್ರೆ ಜೀವ ಬಿಡ್ತಾನೆ. ಬಿಗ್ ಬಾಸ್ ಮನೆಯಲ್ಲೂ ಗಿಲ್ಲಿ ಎಲ್ಲರ ಬಳಿ ಮೊಟ್ಟೆ ಕೊಡು, ಹಣ್ಣು ಕೊಡು, ಅದ್ ಕೊಡು, ಇದ್ ಕೊಡು ಎಂದು ಕೇಳ್ಕೊಂಡು ತಿಂತಾರೆ. ಆದ್ರೆ ಈ ಬಾರಿ ಗಿಲ್ಲಿ ಚಿಕನ್ ಬಿರಿಯಾನಿ ಸಿಕ್ಕರೂ ತಿನ್ಲಿಲ್ಲ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ವಿಲನ್ ಗಿಲ್ಲಿ ನಟ ಹಾಗೂ ಅಶ್ವಿನಿ ಗೌಡಗೆ ಒಂದು ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ರು. ಅದರಲ್ಲಿ ಗಿಲ್ಲಿಯ ನೆಚ್ಚಿನ ಕಾವನ್ನು ಅಳಿಸ್ಬೇಕು. ಇನ್ನೊಂದು ಕಿಚ್ಚನ ಚಪ್ಪಾಳಿ ಫೋಟೋವನ್ನು ಯಾರಿಗೂ ಗೊತ್ತಾಗದ ಹಾಗೆ ಕದ್ದು ಸ್ಟೋರ್ ರೂಮ್ನಲ್ಲಿ ಇಡಬೇಕು. ಈ ಎರಡೂ ಟಾಸ್ಕ್ ಗೆದ್ರೆ ಡೈರೆಕ್ಟ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕ್ ಗೆಲ್ಬಹುದು ಎಂದು ವಿಲನ್ ಇವರಿಬ್ಬರಿಗೆ ಹೇಳ್ತಾರೆ. ವಿಲನ್ ಈ ಟಾಸ್ಕ್ ನೀಡಿದಾಗ ಗಿಲ್ಲಿ ನಟ ಸಿಕ್ಕಾಪಟ್ಟೆ ಯೋಚನೆ ಮಾಡಿದ್ದಾರೆ. ಆಮೇಲೆ ವಿಲನ್ 10 ಎಣಿಸೋದ್ರೊಳಗಡೆ ಹೇಳಬೇಕು ಎಂದಿದ್ದಾರೆ. ಆಗ ಅಶ್ವಿನಿ ಗೌಡ, ನಿನಗೆ ಓಕೆ ಇದ್ರೆ ನನಗೂ ಓಕೆ, ಯಾಕಂದ್ರೆ ಕೊನೆಗೆ ನಾನು ಕೆಟ್ಟವಳಾಗಬಾರದು, ಅದಕ್ಕೋಸ್ಕರ ನಿನಗೆ ಓಕೆ ಆದರೆ ಮಾತ್ರ ನಾನು ಒಪ್ಕೋತೀನಿ ಎಂದು ಹೇಳ್ತಾರೆ. ಹಾಗಾಗಿ ಗಿಲ್ಲಿ ಒಲ್ಲದ ಮನಸ್ಸಿಂದ ಒಪ್ಕೊಳ್ತಾರೆ. ಕಾವ್ಯ ಶೈವ ಅವರನ್ನು ಅಳಿಸೋಕೆ ಗಿಲ್ಲಿ ಮನಸ್ಸಿಲ್ಲದಿದ್ರೂ ಕಾವ್ಯ ನಾಮಿನೇಷನ್ ವೇಳೆ ಗಿಲ್ಲಿಯನ್ನ ನಾಮಿನೇಟ್ ಮಾಡಿ ನೀಡಿದ್ದ ರೀಸನ್ ಅನ್ನ ಇಟ್ಕೊಂಡು ಗಿಲ್ಲಿ ನಟ ರೇಗಿಸ್ತಾರೆ. ನಾಮಿನೇಷನ್ ವೇಳೆ ಕಾವ್ಯ ಗಿಲ್ಲಿಗೆ ಎಷ್ಟು ಹೇಳಿದ್ರೂ ಕೇಳೋದಿಲ್ಲ. ಹಾಗಾಗಿ ನಾಮಿನೇಟ್ ಮಾಡ್ತೀನಿ ಎಂದು ಕಾರಣ ಕೊಟ್ಟು ಕಾವ್ಯ ಶೈವ ನಾಮಿನೇಟ್ ಮಾಡಿದ್ರು. ಇದನ್ನೇ ಕಾವ್ಯಾಳನ್ನ ಅಳಿಸೋಕೆ ದಾಳವಾಗಿಟ್ಟುಕೊಂಡ ಗಿಲ್ಲಿ, ಬೆನ್ನಿಗೆ ಚೂರಿ ಹಾಕಿಬಿಟ್ಟಿದ್ಯಲ್ಲ, ಇವಾಗ ಹೇಳ್ತೀನಿ ಕೇಳಿ, ನಿಜವಾಗ್ಲೂ ನೀನು ಫ್ರೀ ಪ್ರಾಡಕ್ಟ್ನೇ, ನೀನೇನೂ ಇಲ್ಲ ಈ ಮನೆಯಲ್ಲಿ, ಸ್ಪಂದನ ಅಲ್ಲ ಲಕ್ಕಿ, ನೀನು ನಿಜವಾದ ಲಕ್ಕಿ, ಅದಕ್ಕೆ ಇಷ್ಟು ದಿನ ಇಲ್ಲುಳಿದ್ಕೊಂಡಿದ್ಯಾ, ಮೊದಲೇ ನೀನೇ ಹೋಗ್ತೀಯಾ ನೋಡು ಮನೆಯಿಂದಾಚೆಗೆ ಎಂದು ಗಿಲ್ಲಿ ಕಾವ್ಯಗೆ ರೇಗಿಸ್ತಾನೆ. ಕಾವ್ಯಳಿಗೆ ಬೇಜಾರಾದರೂ ಸ್ವಲ್ಪ ಡೌಟ್ ಬರುತ್ತೆ. ಯಾಕಂದ್ರೆ ವಿಲನ್ ಸೀಕ್ರೆಟ್ ರೂಮ್ಗೆ ಗಿಲ್ಲಿ ಅಶ್ವಿನಿ ಗೌಡರನ್ನ ಕರೆದಾಗ ಅವರಿಗೆ ನೀಡಿದ ಟಾಸ್ಕ್ ಹೇಳಿ ಆದ್ಮೇಲೆ ಟಿವಿ ಆಫ್ ಆದ್ಮೇಲೂ ಅವರು 1/4 ಗಂಟೆಯಾದ್ರೂ ಹೊರಗೆ ಬಂದಿರುವುದಿಲ್ಲ. ಕೇಳಿದಕ್ಕೆ ರೂಮ್ ಬಾಗಿಲು ಸ್ಟಕ್ ಆಗಿತ್ತು ಎಂದು ಹೇಳ್ತಾರೆ. ಮೋಸ್ಟ್ಲಿ ಇವರಿಗೆ ಸೀಕ್ರೆಟ್ ಟಾಸ್ಕ್ ಏನೋ ಕೊಟ್ಟಿರ್ಬೇಕು ಎಂದು ಕಾವ್ಯ ಧನುಷ್ ಬಳಿ ಹೇಳ್ತಾಳೆ. ಆದರೂ ಗಿಲ್ಲಿ ಮತ್ತೆ ಮತ್ತೆ ರೇಗಿಸೋಕೆ ಸ್ಟಾರ್ಟ್ ಮಾಡಿದಾಗ ಕಾವ್ಯ ಸ್ಪಂದನ ಬಳಿ ಹೇಳ್ಕೊಂಡು ಅಳ್ತಾಳೆ. ಆ ಬಳಿಕ ಗಿಲ್ಲಿ ಕಾವ್ಯ ಬಳಿ ಹೋಗಿ ಅತ್ಯಾ ಎಂದು ಕೇಳಿದ್ರು. ಉಳಿದವರ ಬಳಿ ಹೋಗಿ ಕೂಡ ಕಾವ್ಯ ಕಣ್ಣೀರ್ ಹಾಕಿದ್ದಾಳಾ ಎಂದು ಪ್ರಶ್ನೆ ಮಾಡಿದ್ದಾರೆ. ಗಿಲ್ಲಿ ನಟ ಅವರು ಕಾವ್ಯಗೆ, ನೀನು ಪ್ರೀ ಪ್ರಾಡಕ್ಟ್, ಇದುವರೆಗೂ ಏನೂ ಮಾಡಿಲ್ಲ, ಮೇಕಪ್ ಹಾಕೊಂಡು ಕೂತಿದ್ಯಾ ಅಷ್ಟೇ, ನಿನ್ ಜೊತೆ ನಾನು ಜಂಟಿಯಾಗಿ ಬರಬಾರ್ದಿತ್ತು, ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಮಚ್ಚು ಹಾಕ್ತೀಯಾ, ಬೆನ್ನಿಗೆ ಚೂರಿ ಹಾಕ್ತೀಯಾ, ಸ್ಪಂದನ ಲಕ್ಕಿಯಲ್ಲ, ನೀನು ಲಕ್ಕಿ ಎಂದು ಹೇಳಿದ್ದಾರೆ. ಈ ಮಾತುಗಳನ್ನು ಕೇಳಿ ಕಾವ್ಯ ಶೈವಗಿ ಬೇಸರ ಆಗಿದೆ. ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ಅಡುಗೆ ಮಾಡ್ತೀನಿ ಎಂದು ಒಪ್ಪಿಕೊಂಡಿದ್ದಕ್ಕೆ ಲಕ್ಸುರಿ ಬಜೆಟ್ ನೀಡಿದ್ರು. ಮಟನ್, ಚಿಕನ್, ಬ್ರೆಡ್, ತುಪ್ಪ ಎಲ್ಲವನ್ನೂ ನೀಡಿದ್ರು. ಅಶ್ವಿನಿ ಗೌಡ, ರಜತ್, ಗಿಲ್ಲಿ ನಟ ಸೇರಿಕೊಂಡು ಕಬಾಬ್, ಚಿಕನ್ ಬಿರಿಯಾನಿ ಮಾಡಿದ್ರು. ಎಲ್ಲರೂ ತಿಂದರೂ ಕೂಡ ಗಿಲ್ಲಿ ನಟ ಮಾತ್ರ ತಿನ್ನಲೇ ಇಲ್ಲ. ಈ ಬಗ್ಗೆ ಕೇಳಿದ್ದಕ್ಕೆ ಗಿಲ್ಲಿ, ನಾನು ಕಬಾಬ್ ತಿಂದೆನಲ್ಲ, ಹೊಟ್ಟೆ ತುಂಬಿತು, ರಾತ್ರಿ ಕ್ರೇವಿಂಗ್ ಆಗುತ್ತೆ, ಅದಕ್ಕೋಸ್ಕರ ರಾತ್ರಿ ತಿಂತೀನಿ ಅಂತ ಇಟ್ಟಿದ್ದೇನೆ ಎಂದು ಹೇಳ್ತಾನೆ. ನಿಜವಾಗಿಯೂ ಗಿಲ್ಲಿ ಹಸಿವಿಲ್ಲ ಎಂದು ತಿನ್ನಲಿಲ್ಲವಾ ಅಥವಾ ಕಾವ್ಯಗೆ ನೋವಾಗುತ್ತಿದೆ ಎಂಬ ಕಾರಣಕ್ಕೆ ತಿನ್ನಲಿಲ್ಲವಾ ಎಂದು ಅಭಿಮಾನಿಗಳು ಹೇಳ್ತಾ ಇದ್ದಾರೆ.